ನೋಡಿ ಫ್ರೆಂಡ್ಸ್, ತಳ್ಳಗಾಡಿ ತಳ್ಳಿ ತಳ್ಳಿ ನನ್ನ ಕೈಯೆಲ್ಲ ಜಿಡ್ಡು ಬಂದ್ಬಿಟ್ಟಿದೆ. ಎರಡು ಕೈಯಲ್ಲೂ ಜಿಡ್ಡು, ಬಲಗೈಯಲ್ಲೇ ಜಾಸ್ತಿ ಚಾಕು ಹಿಡ್ದು ಹಿಡ್ದು ಹಣ್ಣುಗಳು ಕುಯ್ದು ಎಷ್ಟು ಜಿಡ್ಡಿದೆ ಅಂದರೆ ನನ್ನ ಕೈಯಲ್ಲಿ. ಗಂಡು ಮಕ್ಕಳು ಕೈಲೂ ಈ ಥರ ಜಿಡ್ಡುಗಳು ಬೆಳೆಯಲ್ಲ, ಆ ಥರ ಜಿಡ್ಡಿದೆ. ನಮ್ಮ ಕಷ್ಟ ನಮಗೆ ಗೊತ್ತು, ಹೇಳೋರಿಗೆ ಅನ್ನೋರಿಗೆ ಏನು ಗೊತ್ತಿರುತ್ತೆ. ಎಷ್ಟು ರಫ್ ಇದೆ ನೋಡಿ, ಇಲ್ಲಿ ನೋಡಿ. ಸುಳ್ಳು ಹೇಳೋದಲ್ಲ, ಇದೆಲ್ಲ ಜಿಡ್ಡೆ, ನಿಮಗೆ ಕಾಣಿಸಲ್ಲ ಅಷ್ಟೇ, ಇದೆಲ್ಲ ಫುಲ್ಲು ಜಿಡ್ಡೆ ನನ್ನ ಕೈಯಲ್ಲಿ. ಸೋಕಿ ಮಾಡೋರ ಕೈ ಇದ್ದಂಗೆ ಐತಾ ನನ್ನ ಕೈ ನೋಡಿ. ಅಂದು ಸಾಯ್ತಿರಲ್ಲ ಅನ್ನೋರ್ಗೆ ಹೇಳ್ತಾ ಇದ್ದೀನಿ ನಾನು. ನನ್ನಂತರಲ್ಲ, ಅವ್ರ ನಾಲ್ಗೆ ಬಿದ್ದೋಗ್ಬಿಡ್ಲಿ, ಅವ್ರ ಬಾಯಿಗೆ ಹುಳ ಬಿದ್ದುಬಿಡ್ಲಿ. ಫ್ರೆಂಡ್ಸ್, ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ ಬ್ಯಾಡ್ ಕಮೆಂಟ್ ಮಾಡ್ತಿರೋರಿಗೆ ಉಗ್ಗಿ ಅಕ್ಕ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನನಗೆ ಮಾಡಬೇಕಂತ ಇತ್ತು, ಆದರೆ ನೀವೆಲ್ಲ ಏನು ಅನ್ಕೊತಿರೋ ನಾನು ಈ ಥರ ಎಲ್ಲ ಮಾತಾಡಿದ್ರೆ ಅಂತ ಎದ್ರುಕೊಂಡು ನಾನು ವಿಡಿಯೋ ಮಾಡಿದೆ, ಸುಮ್ಮನೆ ಇದ್ದೆ. ಇನ್ನು ನೀವೇ ಸಪೋರ್ಟ್ ಮಾಡಿದ್ಮೇಲೆ, ನೀವೇ ಹೇಳಿದ್ಮೇಲೆ, ಉಗಿರಕ್ಕ ಚೆನ್ನಾಗಿ ಅಂದಮೇಲೆ ನಾನು ಹೆಂಗಿರಲಿ? ಉಗಿಲೇಬೇಕಲ್ವಾ? ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೇ ಕಚ್ಚಡ ನನ್ನ ಮಕ್ಕಳ, ಹೇ ಕಂತ್ರಿ ನನ್ನ ಮಕ್ಕಳ, ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ? ನಿಮ್ಗೇನು ಅಕ್ಕ ತಂಗಿದಿರಿಲ್ವಾ? ಥೂ, ನಿಮ್ಮ ಜನ್ಮಗಳಿಗೆ ಇಷ್ಟು ಬೆಂಕಿ ಹಾಕ. ಎಂತೆಂಥ ಬೇವರ್ಸಿಗಳಿದ್ದೀರ, ಮಾನ ಮರ್ಯಾದೆ ಇಲ್ಲ ನನ್ನ ಮಕ್ಕಳ. ಎಂತೆಂಥ ಕಮೆಂಟ್ ಹಾಕ್ತೀರಾ, ಎಂತೆಂಥ ಕಮೆಂಟು. ಥೂ, ಮನುಷ್ಯನ ಕುಲಕ್ಕೆ ಅವಮಾನ. ನಿಮ್ಮಂತ ನೆಗರು ಬಿದ್ದು ಸಾಯ್ಬೇಕು ಕಂತ್ರಿ ನನ್ನ ಮಕ್ಕಳ. ಹೋಗ್ರಿ, ಫೋನಲ್ಲಿ ಏನು ಬರ್ತೀರಾ ಕಮೆಂಟ್ ಹೊತ್ಕೊಂಡು ಮಾಡೋಕ್ಕೆ ನೋಡೋಕ್ಕೆ? ಮನೆಗೆ ಹೋಗ್ರಿ, ನಿಮ್ಮ ಅಮ್ಮದಿರು, ನಿಮ್ಮ ಅಕ್ತಿರು, ನಿಮ್ಮ ತಂಗಿದಿರು ಕಾಯ್ಕೊಂಡಿರ್ತಾರೆ. ಬಿಚ್ಚಾಕೆ ಎಲ್ಲನೂ ಮಾಡ್ಕೊಳ್ಳಿ. ಸುವರ್ ನನ್ನ ಮಕ್ಕಳ. ಏನ ಖುಷಿಗೆ ಅಲ್ಲಿ ರೀಲ್ಸ್ ಮಾಡಿದ್ರೆ ಏನು ಮಾಡೋ ಕೆಲಸನೇ ಇಲ್ವಾ? ಲೇ ನಾಯಿ ನನ್ನ ಮಕ್ಕಳ, ಕೆಲಸ ಮಾಡ್ಕೊಂಡು ಏನೋ ಫ್ರೀಯಾಗಿದ್ದಾಗ ನಾವೆಲ್ಲ ರೀಲ್ಸ್ ಮಾಡ್ತಿಕೊಂಡ್ರು, ನಿಮ್ಮಂಗೆ ಫೋನ್ ಇಟ್ಕೊಂಡು ಕಮೆಂಟ್ ಹೊತ್ಕೊಂಡೇ ಕುತ್ಕೊಂಡಿರಲ್ಲ. ಲೋಫರ್ ನನ್ನ ಮಕ್ಕಳ. ಥೂ, ನಿಮ್ಗೆ ಎಷ್ಟು ಹೋಗಿದ್ರು ಮಾನ ಮರ್ಯಾದಿಲ್ಲ. ಮೂರನ್ನು ಬಿಟ್ಟು ನನ್ನ ಮಕ್ಕಳು. ನಾನು ಓಪನ್ ಆಗಿ ವಿಡಿಯೋ ಮಾಡ್ತೀನಿ ಕಣೋ, ಎಲ್ಲರೂ 100 ಜನ ನೋಡಂಗೆ, 1000 ಜನ. ನಿಮ್ಮಂಗೆ ಪ್ರೊಫೈಲ್ ಇಲ್ದಂಗೆ DP ಇಲ್ದಂಗೆ ಕುತ್ಕೊಂಡು ಕಮೆಂಟ್ ಹೊತ್ತಲ್ಲ, ಲಾಕ್ಗಳು ಮಾಡ್ಕೊಂಡು ಕೆರ್ದಲ್ಲಿ ಹೊಡ್ದಂಗೆ ಹಾಕ್ಬೇಕು ನಿಮ್ಗೆ ಈ ವಿಡಿಯೋ ನೋಡ್ತಾ ಇದ್ರೆ. ಕಂತ್ರಿ ನಾಯಿಗಳ. ಹಾಯ್ ಫ್ರೆಂಡ್ಸ್, ನಾನು ಮಾತಾಡಿದ ತಪ್ಪಾಗಿದ್ರೆ ಕ್ಷಮಿಸಿ. ಈ ಕಚ್ಚಡ ನನ್ನ ಮಕ್ಕಳು ಕಮೆಂಟ್ ಮಾಡೋ ಥರ ಏನು ನಾವಲ್ಲ ಫ್ರೆಂಡ್ಸ್. ಎಂಥ ಗಂಡಿರಾಗಲಿ, ಯಾರಾದರೂ ಕಟ್ಕೊಂಡು ಹೆಂಡ್ತಿ ತಪ್ಪು ಮಾಡ್ತಾರಂದ್ರೆ ಸುಮ್ಮನೆ ಇರ್ತಾರ? ಕಾಲಿಲ್ದಿರೋ ಕುಂಟ ಆಗಲಿ, ಕಣ್ಣಿಲ್ದಿರೋ ಕುರುಡ ಆಗಲಿ ನೋಡ್ಕೊಂಡಿರ್ತಾರ ಫ್ರೆಂಡ್ಸ್? ಕತ್ತರಿಸಾಕಲ್ವಾ? ನಡಿಯೋಕ್ಕಾಗಿದ್ರು ತೆಳ್ಕೊಂಬಂದಾದರೂ ಕತ್ತರಿಸಾಕ್ತಾರೆ. ಆದರೂ ನನ್ನ ಗಂಡ ನಾನು ಏನು ಕೇಳ್ತಿಲ್ಲ ಅಂದರೆ ನಾನು ಏನು ತಪ್ಪು ಮಾಡ್ತಿಲ್ಲ ಅಂತ ಫೋನಲ್ಲಿ ಏನು ಹೇಳಿ ರೀಲ್ಸ್ ಮಾಡಿಬಿಟ್ರೆ ತಪ್ಪು ಮಾಡ್ದಂಗ? ನಮಗೇನು ಅಷ್ಟು ಸ್ವಾತಂತ್ರ್ಯ ಇಲ್ವಾ? ಏನು ಗಂಡನ ಬಿಟ್ಟು, ಮಕ್ಕಳು ಬಿಟ್ಟು, ಮನೆ ಬಿಟ್ಟು, ಮಠ ಬಿಟ್ಟು ಅದೇ ಕೆಲಸಕ್ಕಾಗಿ ಸುತ್ತಾ ಇದ್ದೀವ? ಮನೆ ಕೆಲಸ ಮಾಡ್ಕೊಂಡು ಖುಷಿಯಾಗಿದ್ದಾಗ, ಫ್ರೀಯಾಗಿದ್ದಾಗ ರೀಲ್ಸ್ ಮಾಡ್ತೀವಿ. ಬಂಗಾರದಂಥ ಗಂಡ ಇದ್ದಾನೆ, ದೇವ್ರಂಥ ಗಂಡ, ಚಿಂದಂಥ ಮಕ್ಕಳಿದ್ದಾವೆ, ನನ್ನ ಸಂಸಾರ ನನಗಿದೆ. ಏನು ಸಂಸಾರ ಮಾಡೋರು ಯಾರು ರೀಲ್ಸ್ ಮಾಡಬಾರ್ದ ಫ್ರೆಂಡ್ಸ್? ನೀವೇ ಹೇಳಿ. ಈ ಕಚ್ಚಡ ನನ್ನ ಮಕ್ಕಳು ಹೆಂಡ್ತಿದಿರು ಮಾಡಿ ತೋರಿಸಿರ್ತಾರೆ, ಹಂಗಂತ ಎಲ್ಲರೂ ಅದೇ ಥರ ಇರ್ತಾರ? ನಿನ್ನೆ ನಮಗೆ ನಂದಿ ಬೆಟ್ಟದ ಹತ್ರ ಹೋಟೆಲ್ಗೆ ಒಂದು ಪ್ರಮೋಷನ್ ಬಂದಿತ್ತು. ಮಂಜಣ್ಣ ನಾನು ಇಬ್ಬರು ಹೋಗಿದ್ವಿ ಪ್ರಮೋಷನ್ಗೆ ಅಂತ. ಪ್ರಮೋಷನ್ಗೆ ಹೋದಾಗ ಊಟ ಕೊಟ್ಟರು ಫ್ರೆಂಡ್ಸ್. ಅವ್ರು ತಿನ್ನಕ್ಕೆ ಫಸ್ಟು ನನಗೂ ಅಣ್ಣಂಗೂ, ಮಂಜಣ್ಣಂಗೂ ಊಟ ಕೊಟ್ಟರು. ಊಟ ತಿಂತಿದ್ದಂಗೆ ಅಣ್ಣನಿಗೊಂಥರ ಪ್ರಾಬ್ಲಮ್ ಆಯಿತು, ನನಗೊಂಥರ ಪ್ರಾಬ್ಲಮ್ ಆಯಿತು. ಆ ಥರ ಪ್ರಾಬ್ಲಮ್ ಆದಮೇಲೂ ನಾವು ಪ್ರಮೋಷನ್ ಮಾಡೋಕ್ಕಾಗತ್ತಾ? ನೀವು ಹೇಳಿ. ನಮಗೆ ಇಷ್ಟು ಪ್ರಾಬ್ಲಮ್ ಆಯಿತು, ಇನ್ನು ನಿಮಗೆಲ್ಲ ನಾನು ಹೇಳೋಕ್ಕಾಗತ್ತಾ? ಅಣ್ಣನು ಬೇಡ ಕಣಮ್ಮ ಇದನ್ನು ಮಾಡೋದು ಅಂತೂ, ನಾನು ಮಾಡಲ್ಲ ಬಿಡಣ್ಣ ಅಂದೆ. ನಾವು ಖುಷಿಗೆ ರೀಲ್ಸ್ ಮಾಡ್ಕೊಂಡು ಬಂದ್ವಿ. ಪಾಪ ಅಣ್ಣನ ಪಾಡ್ ನೋಡಿದ್ರೆ ನಾಯಿಗೂ ಬೇಡ, ಹೊಟ್ಟೆ ತುಂಬ ಆಪ್ರೇಷನ್ ಆಗಿದೆ, ಕೂಲಿ ಮಾಡಿದ್ರೆ ಊಟ, ಇಲ್ಲ ಅಂದರೆ ಇಲ್ಲ, ಅಷ್ಟು ಕಷ್ಟದಲ್ಲಿದ್ದಾರೆ. ನಾನು ಇಲ್ಲಿಂದ 1000 ರೂಪಾಯಿ ಖರ್ಚು ಮಾಡಿಕೊಂಡು ಆಟ ಮಾಡ್ಕೊಂಡು ಹೋಗಿದ್ದೀನಿ ಪ್ರಮೋಷನ್ಗೆ ಅಂತ. ಅಲ್ಲಿ ನೋಡಿದ್ರೆ ಈ ಅವತಾರ ಆಯಿತು. ನಾವಲ್ಲಿ ಅಂಗಡಿ ಹೋಟ್ಲದ ವಾತಾವರಣ ನೋಡಿಕೊಂಡು
ಆ ಊಟ ತಿಂದು ಅದರಿಂದ ಅನುಭವ ಮಾಡಿಕೊಂಡು ಪ್ರಮೋಷನ್ ಮಾಡ್ದಂಗೆ ಬಂದಿದ್ದೀವಿ ವಾಪಸ್ಸು. ನನಗೆ ಒಂಥರ ಎಲ್ಲ ನಡುತ್ತಾ ಇದೆ. ನನಗೆ ಇತ್ತ ಕಮೆಂಟ್ಗಳು ನೋಡ್ತಾ ಇದ್ದೀನಲ್ಲ, ನನಗೆ ಒಂಥರ ದಿಗ್ಭ್ರಮೆ ಆದಂಗೆ ಆಗ್ತಾ ಇದೆ ಮಾತಾಡೋಕ್ಕೆ. ಪ್ರಮೋಷನ್ ಮಾಡ್ಕೊಂಡು ದುಡ್ಡು ತೊಗೊಂಡು ಬರ್ಬೋದಿತ್ತಲ್ಲ, ಅಣ್ಣ ಅರ್ಧ ನಾವರ್ಧ. ನಾವೇಂತಕ್ಕೆ ಬಂದ್ವಿ? ತಪ್ಪು ಮಾಹಿತಿ ಕೊಡಬಾರ್ದು ನಮ್ಮನ್ನು ಪ್ರೀತಿ ಮಾಡೋರಿಗೆ, ನಮ್ಮನ್ನು ಸಪೋರ್ಟ್ ಮಾಡೋರಿಗೆ ಅಂತ ವಾಪಸ್ ಬಂದಿದ್ದೀವಿ. ಇನ್ನು ನಾಯಿ ನನ್ನ ಮಕ್ಳು ನೋಡು ಎಂತೆಂಥದ್ದಾಗ್ತಾರೆ. ಜೊತೆಲಿ ಹೋಗಿದ್ವಲ್ಲ, ಸಿಕ್ಕಿದ್ರಲ್ಲ ಅಂದ್ಬಿಟ್ಟು 2-3 ರೀಲ್ಸ್ ಮಾಡ್ಕೊಂಡು ಕಂಟೆಂಟ್ ಮಾಡ್ಕೊಂಡು ಬಂದ್ವಿ. ನಮ್ಮ ಖುಷಿ ಏನೋ ಅಣ್ಣ ತಂಗಿ ಸಿಕ್ಕಿದೀವಲ್ಲ ಅನ್ನೋದು ನಮ್ಮ ಪ್ರೀತಿ. ಅಣ್ಣ ತಮ್ಮಂದ್ರು ಅಂದರೆ ಹಣಕ್ಕಿಂತ ಹೆಚ್ಚು ಅಂತ ನಂಬಿರೋಳು ನಾನು. ಕೆಲವ್ರಿಗೆ ಗೊತ್ತು ಇದು. ಪಾಪ ಅಣ್ಣ ನಾನು 2 ರೀಲ್ಸ್ ಮಾಡಿದ್ರೆ ಏನೇನು ಕಮೆಂಟ್ ಹಾಕಿ ಸಾಯ್ತಾ ಇದ್ದಾರೆ. ಇವ್ರ ಮನೇಲಿ ಏನು ಹೆಣ್ಮಕ್ಳಿಲ್ವಾ? ಇಲ್ಲ ಇವ್ರ ಮನೆ ಹೆಣ್ಮಕ್ಳು ಬೇರೆ, ನಾವು ಬೇರೆನಾ? 30 ವರ್ಷದಿಂದ ಫುಟ್ಪಾತಲ್ಲಿ ನಿಂತು ವ್ಯಾಪಾರ ಮಾಡಿರೋಳು ನಾನು. ಯಾವ ನನ್ನ ಮಗನಿಗೂ ಕೇರ್ ಕಟ್ಟಲ್ಲ. ನಮ್ಮ ಅಪ್ಪ ಅಮ್ಮನೋ ನಮ್ಮ ಅತ್ತೆ ಮಾವನೋ ಆಗ ಮಾತಾಡ್ರಿ. ಮರ್ದು ನನ್ನ ಮಕ್ಳ ನೀವು ಅವಾಗ ಮಾತಾಡ್ರೋ, ಅವಾಗ ತೋರಿಸ್ರು ನಿಮ್ಮ ಪೌರುಷನ. ನಮ್ಮ ಮನೆಯವರೇ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾವು ಖುಷಿಯಾಗಿದ್ದೀವಿ ಅಂತ. ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ, ನಮ್ಮ ಜೀವನ ನಮಗೆ ಗೊತ್ತಿರುತ್ತೆ. ನಿಮ್ಮ ಹೆಂಡ್ರು ಮಕ್ಳಿಗೆ ಬುದ್ಧಿ ಕಳಿಸಿ. ಮಕ್ಳ ಬಗ್ಗೆ ಯೋಚನೆ ಮಾಡಿ ಹೋಗಿ. ಮೊಬೈಲಲ್ಲಿ ಕೂತ್ಕೊಂಡು ಕಮೆಂಟ್ ಹತ್ತದಲ್ಲ, ಎಲ್ಲೆಲ್ಲಿ ನೋಡಿದ್ರು ಗಂಡನ್ಗೆ ವಿಷ ಹಾಕಿ ಮಲಗ್ಸೋದು, ನಿದ್ದೆ ಮಾತ್ರ ಹಾಕಿ ಮಲಗ್ಸೋದು, ಅಲ್ಲಿ ಕರ್ಕೊಂಡೋಗಿ ಚುಚ್ಚಾಯಿಸೋದು, ಇಲ್ಲಿ ಕರ್ಕೊಂಡೋಗಿ ಚುಚ್ಚಾಯಿಸೋದು ಎಲ್ಲ ನಡೀತಾ ಇದ್ದಾವೆ. ಫೋನ್ ತೆಗೆದ್ರೆ ಬರೀ ಇಂಥವೇ ಬರ್ತವೆ. ಅದ್ರ ಬಗ್ಗೆ ಯೋಚನೆ ಮಾಡ್ರಲ್ಲೇ. ಎಷ್ಟೊಂದು ಜನ ತಿನ್ನಕ್ಕೆ ಅನ್ನ ಇಲ್ಲ, ಹೋಗ್ರ ಹುಡಿಕೊಂಡೋಗಿ ಅವ್ರಿಗೆ ಅನ್ನ ಕೊಟ್ಕೊಟ್ಟು ಬನ್ರಿ. ಯೋಗ್ಯತೆಗಳಿಗೆ ಇಷ್ಟು ಬೆಂಕಿ ಹಾಕ. ಫ್ರೆಂಡ್ಸ್, ನಾನು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಪ್ರಮೋಷನ್ ಮಾಡಿ ನಾನೇನು ಫಾರಿನ್ಗೆ ಹೋಯ್ತೀನಿ? ಯಾವ ದುಡ್ಡುಗೋಸ್ಕರ ಏನು ಸ್ಟಾರ್ಟ್ ಮಾಡಿಲ್ಲ. ಏನೋ 2 ಅವಕಾಶ ಸಿಕ್ತು ಮಾಡಿದ್ದೀನಿ. ನೀವು ಯಾವ್ದಾನ ಬಟ್ಟೆ ಅಂಗಡಿ ಮಾಡಿದ್ದೀರಾ, ಹೋಟ್ಲು ಮಾಡಿದ್ದೀರಾ, ನ್ಯಾಯವಾಗಿರುತ್ತಾ? ಟೈಲರ್ ಅಂಗಡಿ ಮಾಡ್ತೀರಾ, ತರಕಾರಿ ಅಂಗಡಿ ಮಾಡ್ತೀರಾ, ಜ್ಯೂಸ್ಗಳ ಅಂಗಡಿ ಮಾಡ್ತೀರಾ? ನಿಮಗೆ ಜನಗಳಿಗೆ ತಿಳಿಸ್ಕೊಡ್ಬೇಕಾ ನಿಮ್ಮ ಅಂಗಡಿ ಈ ಕಡೆ ಇಂಥದ್ದು ಕಡೆ ಇದೆ, ಇವು ಥರ ಇದೆ, ಇಂಥದ್ದು ಸಿಗುತ್ತೆ ಒಳ್ಳೇದು ಅಂತ ಹೇಳ್ಬೇಕಾ? ನನ್ನ ಕಮೆಂಟ್ ಹಾಕಿ. ನೀವು 1 ರೂಪಾಯಿ ದುಡ್ಡು ಕೊಡಬೇಡಿ ನನಗೆ. ನಾನು ದುಡ್ಡುಗೋಸ್ಕರ ಏನು ಮಾಡ್ತಾ ಇಲ್ಲ. ಬೆಳಿಬೇಕು ಅಕ್ಕ, ನಾವು ಈ ಥರ ಇದೆ. ನಾನು ಇವಾಗ ಸೀರೆದು ಮಾಡಿದ್ದೀನಿ, ಬ್ಲೌಸಿಂದು ಮಾಡಿದ್ದೀನಿ, ಜ್ಯುವೆಲರಿದು ಮಾಡಿದ್ದೀನಿ, ನಾನೇನು ದುಡ್ಡಿಗೆ ಮಾಡಿದ್ದೀನಿ ಅಂದ್ಕೊಂಡಿದ್ದೀರಾ? ಮೆಸೇಜ್ ಹಾಕಿ ಕೇಳಿ ಅವ್ರಿಗೆ. ಇಲ್ಲಿಂದ ರಾಣಿಬೆನ್ನೂರಿಗೆ ಹೋಗಿ ಬಂದಿದ್ದೀನಿ ಅಂದರೆ ಒಂದು ಪ್ರೀತಿಗೆ, ಒಂದು ವಿಶ್ವಾಸಕ್ಕೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಮಾಡ್ತೀರಾ? ನನಗೆ ಹೇಳಿ, ನಾನು ಬಂದು ಸಪೋರ್ಟ್ ಮಾಡ್ತೀನಿ. ಇಲ್ಲ ವಿಡಿಯೋ ಹಾಕ್ಬೇಕಾ ಹೇಳಿ, ಸ್ಟೋರಿ ಹಾಕ್ಬೇಕಾ ಹೇಳಿ, ಕೊಲಾಬ್ ತೊಗೋಬೇಕಾ ಹೇಳಿ, ನಾನು ಹಾಕ್ಕೊಡ್ತೀನಿ. ದುಡ್ಡೇ ಕೊಡೋದು ಬೇಡ. ಯಾಕೆಂದರೆ ಈ ಮಟ್ಟಕ್ಕೆ ಬಂದಿರೋದಕ್ಕೆ ನೀವೇ ಕಾರಣ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ ನಾನು. ಏನು 1 ರೂಪಾಯಿ ಕೊಡಬೇಡಿ. ನಿಮ್ಗೆ ಏನು ಸಪೋರ್ಟ್ ಬೇಕು ನನ್ನಿಂದ ಕೇಳಿ, ನಾನಿದ್ದೀನಿ ನಿಮ್ಮ ಅಕ್ಕ. ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗಲ್ಲ. ಈ ಗಾಂಡು ನನ್ನ ಮಕ್ಳಿಗೆ, ಕಚಡ ನನ್ನ ಮಕ್ಳಿಗೆ ಈಗ ಬರ್ತಾರೆ ಕಮೆಂಟ್ ಬಾಕ್ಸಿಗೆ. ಅದು ಏನು ಹೇಳ್ತೀರೋ ನೀವೇ ಹೇಳ್ಕೊಳ್ಳಿ ಫ್ರೆಂಡ್ಸ್. ನನಗಷ್ಟು ಕೋಪ ಬರ್ತೀನಿ. ನಮ್ಮ ಮನೆಯವ್ರ ಹತ್ರ ನಾನು ಒಂದು ಮಾತು ಅನ್ಸ್ಕೊಂಡಿಲ್ಲ ಇವತ್ತಿನವರೆಗೂ, ಈ ಕ್ಷಣದವರೆಗೂ. ನನಗಂತಾರ ಅಂದ್ಲಿ, ಅದು ನಮ್ಮ ಮನೆಯವ್ರ ಹತ್ರ ಹೋಗಿ ಬೇರೆ ಅನ್ಸೋದು. ಎಲ್ಲರಿಗೂ ಒಳ್ಳೇದಾಗಲಿ ಫ್ರೆಂಡ್ಸ್. ನಾನು ಮಾತಾಡಿದ ತಪ್ಪಿರ್ಬೋದು, ಬಟ್ ನನಗೆ ಆಗ್ತಿರೋ ಅವಮಾನದಲ್ಲಿ, ನನಗಾಗ್ತಿರೋ ಬೇಜಾರಲ್ಲಿ ಇದೇನು ಕಮ್ಮಿನೇ, ಇದೇನೂ ಅಲ್ಲ. ನಾನು ಅಂದಿರೋ ಮತ್ತು ಏನಂದ್ರೆ ಏನೂ ಇಲ್ಲ. ಏನು ತಗೊಂಡು ಹೊಡೆದ್ರೂ ಕಮ್ಮಿ. ಬೆರ್ಕೆ ಗುಟ್ಟಿರೋ ನನ್ನ ಮಕ್ಳಿಗೆ. ಎಲ್ಲರಿಗೂ ಒಳ್ಳೇದಾಗಲಿ ಫ್ರೆಂಡ್ಸ್.